ಪತ್ರಕರ್ತ ರವಿ ಭೂಸಂಡೆ ಅವರ ಮೇಲೆ ಹಲ್ಲೆ ಮಾಡಿದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಪೈಕಿ ಒಬ್ಬರನ್ನು ಮಾತ್ರ ಅಮಾನತು ಮಾಡಿದ್ದು, ಇನ್ನುಳಿದ ಮೂವರನ್ನೂ ಸಹ ಅಮಾನತು ಮಾಡಿ 4ರನ್ನು ಬಂಧಿಸಿ ಕಾನೂನಿನಡಿಯಲ್ಲಿ ಬಂಧಿಸಿ ಶಿಕ್ಷೆಗೊಳಪಡಿಸಬೇಕು ಎಂದು ಹಾಗೂ ರವಿ ಮೇಲೆ ಸುಳ್ಳು ಕೇಸ್ ದಾಖಲಿಸಿರುವುದನ್ನು ವಾಪಸ್ಸು ಪಡೆದು ಬಿ ರಿಪೋರ್ಟ್ ಸಲ್ಲಿಸಬೇಕು ಎಂದು ಒತ್ತಾಯಿಸಿ ಬೀದರ್ ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಮುಂಭಾಗದಲ್ಲಿ ಕರ್ನಾಟಕ ಭೀಮಸೇನೆ ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿಯವರು ಈ ಬಗ್ಗೆ ಮಾತನಾಡಿ, ಉಲ್ಟಾ ಚೋರ್ ಕೋತವಾಲ್ ಕೋ ಡಾಟೆ ಎನ್ನುವಂತೆ ರವಿ ಮೇಲೆ ಹಲ್ಲೆ ಮಾಡಿದಲ್ಲದೆ ಪತ್ರಕರ್ತ ರವಿ ಮೇಲೆಯೇ 4-5 ಸುಳ್ಳು ಕೇಸ್ ದಾಖಲಿಸಿರುವುದು ದೊಡ್ಡ ದುರಂತ. ಪತ್ರಕರ್ತರು ಬೀದಿಗಿಳಿದ ಬಳಿಕ ಕಣ್ಣೀರೊರೆಸುವ ತಂತ್ರವೆಂಬಂತೆ ಕೇವಲ ದಸ್ತಗಿರಿ ಎಂಬುವರನ್ನು ಮಾತ್ರ ಅಮಾನತಿನಲ್ಲಿಡಲಾಗಿದೆ. ಹಲ್ಲೆ ಮಾಡಿದವರ ಪೈಕಿ ಇನ್ನೂ 3 ಸಿಬ್ಬಂದಿಗಳಾದ ಗಜಾನಂದ್, ಶಾಂತಕುಮಾರ್ ಹಾಗೂ ಸಂಗಮೇಶ್ ಈ ಮೂವರನ್ನೂ ಸಹ ಈ ಕೂಡಲೇ ಅಮಾನತುಗೊಳಿಸಬೇಕು ಹಾಗೂ ರವಿ ಮೇಲೆ ಹಾಕಿದ ಸುಳ್ಳು ಕೇಸ್ಗಳನ್ನು ಕೂಡಲೇ ವಾಪಸ್ಸು ಪಡೆಯಬೇಕು. ಇಲ್ಲವಾದಲ್ಲಿ ಈ ಹೋರಾಟ ನಿಲ್ಲುವುದಿಲ್ಲ, ನಿರಂತರವಾಗಿ ನಡೆಯುತ್ತದೆ ಎಂದು ವಾಲ್ದೊಡ್ಡಿಯವರು ಈ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಅನಿರ್ದಿಷ್ಟಾವಧಿ ಪ್ರತಿಭಟನೆಯಲ್ಲಿ ಅಮೃತ್ ಮುಂತಂಗಿಕರ್, ಮಾರುತಿ ಕಂಟಿ, ಅಂಬರೀಶ್ ಕುದ್ರೆ, ರಾಜ್ಕುಮಾರ್ ಡೋಂಗ್ರೆ, ಗೌತಮ ಪ್ರಸಾದ್, ಅಂಬದಾಸ ಚಕ್ರವರ್ತಿ, ವಿನೀತ್ ಗಿರಿ, ಶ್ರೀಕಾಂತ್ ಭವಾನಿ, ಲಕ್ಷ್ಮಣ ಕಾಂಬ್ಳೆ, ರಜನೀಶ್ ಮದಾಳೆ, ಮಹೇಶ್ ಭೋಲಾ, ಶಕ್ತಿಕಾಂತ್ ಭಾವಿ ದೊಡ್ಡಿ, ನಾಗಸೇನಾ ಬನ್ನೇರ್, ಬಾಬುರಾವ್ ಬರದಬಾದ್ ಸೇರಿದಂತೆ ಇನ್ನಿತರರು ಇದ್ದರು. ಇವತ್ತು ಕರ್ನಾಟಕ ಭೀಮಸೇನೆ ವತಿಯಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿರ್ತಕ್ಕಂಥ ಮುಖ್ಯ ಉದ್ದೇಶನೇ ಏಪ್ರಿಲ್ 15ನೇ ತಾರೀಕರಂದು ಪತ್ರಕರ್ತರಾಗಿರ್ತಕ್ಕಂಥ ರವಿ ಭೂಸಂಡೆ ಅವರ ಮೇಲೆ ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದರೂ ಸಹ ಆ 4 ಜನರಲ್ಲಿ ಕೇವಲ ಒಬ್ಬರಿಗೆ ಅಮಾನತು ಮಾಡಿದ್ದಾರೆ, ಇನ್ನು 3 ಜನರಿಗೆ ಅಮಾನತು ಮಾಡಿಲ್ಲ. ಇನ್ನು ದುರ್ದೈವ ಎಂಥದಪ್ಪ ಅಂತಂದರೆ ಹಲ್ಲೆ ಆಗಿರ್ತಕ್ಕಂಥ ರವಿ ಭೂಸಂಡೆ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿಬಿಟ್ಟು ಇವತ್ತು ಅವರಿಗೆ ಮನೆ ಬಿಟ್ಟು ಹೋಗೋಂಥ ಇಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಪಾಪ ಅವರ ಜೊತೆಗೆ ಯಾರೂ ಇಲ್ಲ ಅನ್ನೋ ತಿಳ್ಕೊಂಡಿದ್ದಾರೆ. ಆದರೆ ಇವತ್ತು ಕರ್ನಾಟಕ ಭೀಮಸೇನೆ ರವಿ ಭೂಸಂಡೆ ಅವರ ಬೆನ್ನಿಗೆ ನಿಂತು ಅವ್ರಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತೆ ಅಂತೇಳಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ಎಚ್ಚರಿಕೆ ಮುಖಾಂತರ ನಾವು ಒಂದು ಸಂದೇಶ ನೀಡ್ತೀವಿ. ಮಾನ್ಯ ಸಚಿವರೇ, ಒಂದು ವೇಳೆ ತಾವು ಆದಷ್ಟು ಬೇಗ ಈ ಒಂದು ಏನು ಸಿಬ್ಬಂದಿಗಳಾಗಿದ್ದಾರೋ ಗುಂಡಾ ಸಿಬ್ಬಂದಿಗಳು ಅವ್ರನ್ನ ಕೂಡಲೇ ಅಮಾನತು ಮಾಡದಿದ್ದಲ್ಲಿ ಇಲ್ಲಿ ನಮ್ಮ ಧರಣಿಯಲ್ಲಿ ಯಾರಿಗಾದರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೇರ ಹೊಣೆ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಸರ್ಕಾರ ಆಗಿರ್ತಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವಿಷ್ಣುವರ್ಧನ್ ವಾಲ್ದೊಡ್ಡಿ, ಕರ್ನಾಟಕ ಭೀಮಸೇನೆಯ ರಾಜ್ಯ ಕಾರ್ಯದರ್ಶಿ. ಜೈ ಭೀಮ್, ಜೈ ಸಂವಿಧಾನ. ಅರೆಸ್ಟ್ ಆಗಿಲ್ಲ ಸರ್, ಅವರಿಗೆ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು. ಇಲ್ಲಾಂದರೆ ನಾವು ಈ ಉಪವಾಸ ಸತ್ಯಾಗ್ರಹ ಎಲ್ಲಿವರೆಗೆ ಅರೆಸ್ಟ್ ಆಗಲಿಲ್ಲ ಅಲ್ಲಿವರೆಗೆ ಈ ಉಪವಾಸ ಸತ್ಯಾಗ್ರಹ ಈಗಾಗಲೇ ವಜಾ ಮಾಡಿದಾರಲ್ಲ, ಒಬ್ಬನಿಗೆ ವಜಾ ಮಾಡಿದ್ದಾರೆ ಸರ್. ಅವರಿಗೆ ದಸ್ತಗೀರ್ ಅನ್ನಕ್ಕಂಥ ವ್ಯಕ್ತಿಗೆ ಒಬ್ಬರಿಗೆ ವಜಾ ಮಾಡಿದ್ದಾರೆ. ಆದರೆ ಅದರಲ್ಲಿ ಏನು ಜಾತಿವಾದಿ ಅನ್ನಕ್ಕಂಥದ್ದು ನಮಗೆ ಕಾಡ್ತಾ ಇದೆ. ಮುಸ್ಲಿಂ ಕಮ್ಯುನಿಟಿ ಆದಂಥ ದಸ್ತಗೀರ್ ಅವನಿಗೆ ವಜಾ ಮಾಡಿದ್ದಾರೆ. ಇನ್ನು ಉಳಿದಕ್ಕಂಥ ಹಿಂದೂ ಕಮ್ಯುನಿಟಿದವರಿಗೆ ವಜಾ ಮಾಡಲಿಲ್ಲ. ಅದರ ಸಲುವಾಗಿ ಕೂಡಲೇ ಅವರ ಕರ್ತವ್ಯದಿಂದ ವಜಾ ಮಾಡಬೇಕು. ಇಲ್ಲಾಂದರೆ ನಾವು ಈ ಉಪವಾಸ ಸತ್ಯಾಗ್ರಹ ಮುಂದುವರಿಸ್ತಿದ್ದೇವೆ. ಆದರೆ ಈ ಸತ್ಯಾಗ್ರಹದ ನಮ್ಮ ಸತ್ಯಾಗ್ರಹದಲ್ಲಿ ಸುಮಾರು 50-60 ಜನಗಳಿದ್ದಾರೆ. ಆ ಜನರಿಗೆ ಏನಾದರೂ ಸಮಸ್ಯೆ ಆದಲ್ಲಿ, ಅವರ ಪ್ರಾಣಕ್ಕೆ ಏನಾದರೂ ತೊಂದರೆ ಆದಲ್ಲಿ ಈ ಬೀದರ್ ಜಿಲ್ಲಾಡಳಿತ, ಬೀದರ್ ಜಿಲ್ಲಾ ಉಸ್ತುವಾರಿಗಳು, ಅರಣ್ಯ ಇಲಾಖೆ ಸಚಿವರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರನೇ ಹೊಣೆ ಅನ್ನಕ್ಕಂಥದ್ದು ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಮೃತ್ ಮುಂತಂಗಿಕರ್, ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಜಿಲ್ಲಾಧ್ಯಕ್ಷರು.